ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇವತ್ತು ನಾವು ನಿಮಗೆ ಸ್ವೀಟ್ ಮಾಡ್ತಾ ಇದ್ದೀವಿ. ಇವಾಗ ಮ್ಯಾಂಗೋ ಸೀಸನ್ ಅಲ್ಲ, ದ ಕಿಂಗ್ ಆಫ್ ಫ್ರೂಟ್ಸ್, ಮಾವಿನ ಹಣ್ಣಿನ ಸಜ್ಜಿಗೆ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಬನ್ನಿ ಮಾವಿನ ಹಣ್ಣಿನ ಸಜ್ಜಿಗೆಗೆ ಏನೇನು ಬೇಕು ಅಂತ ನೋಡೋಣ. ಈಗ ನಾನು 3/4 ಕಪ್ ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ. ಅರ್ಧ ಕಪ್ಪು ತುಪ್ಪ ಬೇಕು ನಮಗೆ. 1/4 ಕಪ್ಪು ಸಕ್ಕರೆ ತೊಗೋತೀನಿ. ನಿಮಗೆ ಬೇಕು ಅಂದರೆ ನೀವು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು, ಕಡಿಮೆ ಬೇಕಾದರೂ ಮಾಡ್ಕೋಬೋದು. ಈಗ 3/4 ಕಪ್ ರವೆ ಇರೋದ್ರಿಂದ 1.5 ಕಪ್ಪು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದು ಮಾವಿನ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಆಮೇಲೆ ನಾನು ಬೇಕು ಅಂದರೆ ಪಲ್ಪ್ ಮಾಡ್ಕೊಂಡು ನೀವು ಹಾಕೋಬೋದು, ಇಲ್ಲ ಹೀಗೆ ಬೇಕು ಅಂದರೆ ಹಾಕೋಬೋದು. ಪಿಂಚ್ ಆಫ್ ಕಾರ್ಡಮಮ್ ಪೌಡರ್, ಕೇಸರಿ ದಳ ಅದೊಂದು 4-5 ಇಟ್ಕೊಂಡಿದ್ದೀನಿ. ಪಿಂಚ್ ಆಫ್ ಸಾಲ್ಟ್ ಟು ಎನ್ಹ್ಯಾನ್ಸ್ ದ ಶುಗರ್. 2 ಸ್ಪೂನ್ಸ್ ಆಫ್ ರಿಫೈನ್ಡ್ ಆಯಿಲ್. ಒಂದು 6-7 ಗೋಡಂಬಿ. ಟ್ವೈಸ್ ದ ಕ್ವಾಂಟಿಟಿ ಆಫ್ ರವೆ ಬಂದು ನಮ್ಮದು ವಾಟರ್ನ ನಾವು ಬಾಯ್ಲ್ ಮಾಡ್ಕೋಬೇಕು. ಈಗ ನಾವು ಫಸ್ಟು ನೀರು ಬಾಯ್ಲ್ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಓಕೆ, ಅದು ಸೈಮಲ್ಟೇನಿಯಸ್ಸಾಗಿ ಬಾಯ್ಲ್ ಆಗಬೇಕು. ಈ ಕಡೆ ನಾನು ರವೆ ಆಮೇಲೆ ಗೋಡಂಬಿ ಹುರಿತೀನಿ. ಈಗ ತುಪ್ಪ ತೊಗೊಂಡಿದ್ದೀನಲ್ಲ, ಇದರಲ್ಲಿ ಒಂದು ಸ್ವಲ್ಪ ತುಪ್ಪ ಬಿಟ್ಟು ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಗೋಡಂಬಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಆಗಬೇಕು. ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಳ್ಳಿ. ನನಗಿದು ಗೋಲ್ಡನ್ ಕಲರ್ ಆಗೋಕ್ಕೆ ಐ ಥಿಂಕ್ ಒಂದು 2 ಮಿನಿಟ್ಸ್ ಬೇಕಾಗುತ್ತೆ. ಇದು ಮಾವಿನ ಹಣ್ಣು ಸೀಸನ್ ಆದ್ದರಿಂದ ನಾನು ಟ್ರೈ ಮಾಡಿರೋದು. ಇದು ಮಾವಿನ ಹಣ್ಣು ಸಜ್ಜಿಗೆ ತುಂಬ ಚೆನ್ನಾಗಿ ಬರುತ್ತೆ. ಐ ಥಿಂಕ್ ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾರೆ ಅಂತ ಕಾಣಿಸುತ್ತೆ. ಬಟ್ ನೀವು ಟ್ರೈ ಮಾಡಿ ನೋಡಿ. ಮಾವಿನ ಹಣ್ಣು ಸೀಸನ್ ಆದ್ದರಿಂದ ಒಳ್ಳೆ ಮಾವಿನ ಹಣ್ಣು, ಸ್ವೀಟ್ ಆಗಿರೋ ಮಾವಿನ ಹಣ್ಣು ಸಿಕ್ಕಿದ್ರೆ ಮಾಡಿ. ಯಾವ ಮಾವಿನ ಹಣ್ಣು ಬೇಕಾದರೂ ಮಾಡ್ಬೋದು. ನಾನು ಇವತ್ತು ಮಲ್ಲಿಕಾ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ಇದಕ್ಕೆ ನಾನು ರವೆ ಹಾಕ್ಬಿಡ್ತೀನಿ. ಈಗ ನೋಡಿ, ರವೆ ಹಾಕ್ಕೊಂಡಿದ್ದೀನಿ. ಆ ಗೋಡಂಬಿ ಜೊತೆನೇ ರವೆ ಹಾಕಿದ್ದೀನಿ. ರವೆನ ಫ್ರೈ ಮಾಡಬೇಕು, ಆದರೆ ಬ್ರೌನ್ ಆಗಬಾರ್ದು. ರವೆ ಕೈ ತೆಗೆದೇ ಬಾಡಿಸ್ತಾನೇ ಇರಬೇಕು. ಕೈ ಎತ್ಬಿಡ್ಬೇಡಿ, ಕಂಟಿನ್ಯೂಸ್ ಆಗಿ ಮಾಡ್ತಾಯಿರಿ. ನೋಡಿ, ಇನ್ನೊಂದು ಸ್ವಲ್ಪ ತುಪ್ಪ ಬಿಟ್ಕೋತೀನಿ. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಕೊನೆಯಲ್ಲಿ ಹಾಕೋಕ್ಕೆ. ನಿಮಗೆ ರವೆ ಘಮ ಅಂತ ಬರಬೇಕು ಅಷ್ಟೇ. ಚೆನ್ನಾಗಿ ಘಮ ಬಂದಮೇಲೆ 1:2 ರವೆ ಎಷ್ಟು ತೊಗೊಂಡಿದ್ದೀವೋ ಅದು ಟ್ವೈಸ್ ದ ಕ್ವಾಂಟಿಟಿ ವಾಟರ್ ಆಗಲೇ ಇಲ್ಲಿಟ್ಟಿದ್ದೀನಿ. ಬಾಯ್ಲ್ ಆಗ್ತಾ ಇದೆ ವಾಟರು. ರವೆ ಒಂದು 4 to 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ. ಆದರೆ ಬ್ರೌನ್ ಕಲರ್ ಬರಬಾರ್ದು. ಐ ಕ್ಯಾನ್ ಗೆಟ್ ದ ವಾಫ್ಟ್. ನೋಡಿ, ಘಮ್ ಅಂತ ಬರ್ತಾ ಇದೆ ನನಗೆ. ಈಗ ಇಟ್ ಇಸ್ ರೆಡಿ. ಇವಾಗ ನಾವು ಇದಕ್ಕೆ ಬಾಯ್ಲಿಂಗ್ ವಾಟರ್ ಹಾಕ್ಕೊಳ್ಳೋಣ. ಬಿ ಕೇರ್ಫುಲ್, ಗ್ಯಾಸ್ ಲೋ ಮಾಡಿಬಿಟ್ಟು ಆಮೇಲೆ ಹಾಕಿ ನೀರು. ಈ ರವೆಗೆ ನಿಧಾನಕ್ಕೆ ಈ ಬಾಯ್ಲಿಂಗ್ ವಾಟರ್ ಬಿಡ್ತೀವಿ. ಹಬೆ ಹೊಡೆಯುತ್ತೆ, ಹುಷಾರು. ಫಸ್ಟ್ ಟೈಮ್ ಮಾಡೋರೆಲ್ಲ ತುಂಬ ಹುಷಾರಾಗಿರಿ. ನೋಡಿ, ಮಧ್ಯಕ್ಕೆ ಬರ್ತಾ ಇದೆ. ಇದೊಂದು 2 ಮಿನಿಟ್ಸ್ ಹೀಗೆ ಟರ್ನ್ ಮಾಡಿ. ಟೂ ಮಿನಿಟ್ಸ್ ಆಗಿದೆ. ನೋಡಿ, ಎಲ್ಲ ಮಧ್ಯಕ್ಕೆ ಬಂದಿದೆ. ರವೆ ಆಗಿದೆ. ಬಿಸಿ ನೀರಲ್ಲಿ ಹಾಕಿರೋದ್ರಿಂದ ರವೆ ಚೆನ್ನಾಗಿ ಬೆಂದಿದೆ. ನನಗೆ ಇಲ್ಲಿ ಘಮ ಬರ್ತಾ ಇದೆ. ಸಕ್ಕರೆ ಹಾಕೋಣ. ಈಗ ತಿರ್ಗಾ ಇದು ಲೂಸ್ ಆಗುತ್ತೆ. ಚೆನ್ನಾಗಿ ಕೂಡಿಸಿ. ನೋಡಿ, ಈಗ ಶುಗರ್ ಎಲ್ಲ ಮೆಲ್ಟ್ ಆಗಿ ಹೇಗೆ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಈ ಕನ್ಸಿಸ್ಟೆನ್ಸಿ ಬರಬೇಕು.
ಈಗ ನಾವು ಇದಕ್ಕೆ ತೊಗೊಂಡಿರೋ ಮಾವಿನ ಹಣ್ಣು ಹಾಕೋಣ. ನೋಡಿ, ಮಾವಿನ ಹಣ್ಣು ತೊಗೊಂಡಿರೋದನ್ನು ಅಷ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಪೀಸಾಗಿ ಹಾಕ್ಕೊಂಡಿದ್ದೀನಿ ಮಾವಿನ ಹಣ್ಣು. ನೀವು ಬೇಕು ಅಂದರೆ ಸ್ಕ್ವೀಸ್ ಮಾಡಿಕೊಂಡು ಇಲ್ಲ ಪಲ್ಪ್ ಮಾಡಿಕೊಂಡು ಹಾಕೋಬೋದು. ನೋಡಿ, ಇದಕ್ಕೆ ನಾನು ಯಾವುದು ಎಕ್ಸ್ಟ್ರಾ ಕಲರ್ ಹಾಕ್ತಾ ಇಲ್ಲ, ಮಾವಿನ ಹಣ್ಣಿನ ಕಲರೇ ಬರ್ತಾ ಇದೆ. ನಮ್ಮ ಸಜ್ಜಿಗೆಗೆ ಮಾವಿನ ಹಣ್ಣು ಕಲರೇ ಬರುತ್ತೆ. ಅಟ್ ದಿಸ್ ಪಾಯಿಂಟ್ ನಾನು ಒಂದು ಚಿಟಕಿ ಉಪ್ಪು ತೊಗೊಂಡಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ದಿಸ್ ಇಸ್ ಟು ಎನ್ಹ್ಯಾನ್ಸ್ ದ ಸ್ವೀಟ್ನೆಸ್. ಆಮೇಲೆ ಇಲ್ಲಿ ನಾನು 2 ಸ್ಪೂನ್ ನಾನು ಮುಂಚೆನೇ ಹೇಳ್ದಂಗೆ ಕಡಲೆಕಾಯಿ ಎಣ್ಣೆ ಇಟ್ಕೊಂಡಿದ್ದೀನಿ, ರಿಫೈನ್ಡ್ ಆಯಿಲು. ಅದು ಏನಕ್ಕೆ ಹಾಕ್ತಾ ಇರೋದು ಅಂದರೆ ದಿಸ್ ಇಸ್ ಅ ಟಿಪ್. ಅದು ಆಮೇಲೂ ನಾವು ತಿನ್ನೋವಾಗ ಗಟ್ಟಿ ಆಗಬಾರ್ದು. ಬರೀ ತುಪ್ಪ ಹಾಕಿದ್ರೆ ಅದು ಬಿಗಿದ್ಕೊಂಡ್ಬಿಡುತ್ತೆ. ಅಟ್ ದಿಸ್ ಪಾಯಿಂಟ್ ನಾನು ಏಲಕ್ಕಿ ಪುಡಿ ಹಾಕ್ತೀನಿ ಹಾಗೂ ಕೇಸರಿ ದಳ ಹಾಕ್ತಾ ಇದ್ದೀನಿ. ಗಿವ್ ಇಟ್ ಅ ಗುಡ್ ಮಿಕ್ಸ್. ಇಷ್ಟೊತ್ತು ನಾನು ಲೋ ಅಲ್ಲೇ ಇಟ್ಕೊಂಡಿದ್ದೆ, ಒಂದು ಸ್ವಲ್ಪ ಮೀಡಿಯಮ್ ಮಾಡ್ಕೋತಾ ಇದ್ದೀನಿ. ನೋಡಿ ಯಾವ ಕಲರ್ ಬಂದಿದೆ ಅಂತ, ಒಳ್ಳೆ ಮಾವಿನ ಹಣ್ಣು ಕಲರ್ ಬಂದಿದೆ. ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ನೋಡಿ, ಸೈಡ್ಸ್ ಎಲ್ಲ ಬಿಟ್ಕೊಂಡು ಬಂದಿದೆ, ತಳ ಬೇರೆ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ಯೋರ್ ಸಜ್ಜಿಗೆ ಇಸ್ ಡನ್. ಎಲ್ಲ ಕೂಡ್ಕೋತಾ ಇದೆ ಮಧ್ಯಕ್ಕೆ. ಅಟ್ ದಿಸ್ ಸ್ಟೇಜ್ ನಾನು ಎತ್ತಿಟ್ಕೊಂಡಿದ್ನಲ್ಲ ತುಪ್ಪ ಒಂದು ಸ್ವಲ್ಪ, ಅದನ್ನು ಕಂಪ್ಲೀಟಾಗಿ ಬಗ್ಗಿಸ್ಬಿಟ್ಟು I'm going to give it a good mix. ಮಾವಿನ ಹಣ್ಣು ಸಜ್ಜಿಗೆ ಇಸ್ ರೆಡಿ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ನೋಡಿ, ಕಿಂಗ್ ಆಫ್ ಫ್ರೂಟ್ಸ್ ಮಾವಿನ ಹಣ್ಣಿನ ಸಜ್ಜಿಗೆ ರೆಡಿಯಾಗಿದೆ. ವೆರಿ ಯಮ್ಮಿ. ಪ್ಲೀಸ್ ಟ್ರೈ ಆ್ಯಂಡ್ ಸೆಂಡ್ ಯೋರ್ ಕಾಮೆಂಟ್ಸ್. ಇಫ್ ಯು ಲೈಕ್ ಇಟ್, ಪ್ಲೀಸ್ share and subscribe. Thank you.